ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬಹಳ ದಿನ ಆದಮೇಲೆ ಕ್ಯಾಮ್ರಾ ಮುಂದೆ ಬಂದಿರೋದ್ರಿಂದ ಹೆಂಗೆ ಸ್ಟಾರ್ಟ್ ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಆದರೂ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಕ್ಕೆ ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಫಸ್ಟ್ ಕ್ಲಾರಿಟಿ ಕೊಟ್ಬಿಡೋಣ. ಒಂದು ನನ್ನ ಫೋನ್ ಡ್ಯಾಮೇಜ್ ಆಗಿತ್ತು. ಡಿಸ್ಪ್ಲೇ ಹೋಗ್ಬಿಟ್ಟಿತ್ತು. ಸೊ ಹಂಗಾಗಿ ನಂದು ಎಡಿಟಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ವಾಯ್ಸ್ ಕೊಡೋಕ್ಕಾಗ್ತಾ ಇರಲಿಲ್ಲ. ಏನಾದರೂ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಬೇಕು ಅಂತಂದರೆ ಕಂಪ್ಲೀಟ್ ಹಿಂದೆ ಹೋಗ್ಬೇಕು. ಮತ್ತೆ ಫಸ್ಟಿಂದ ಎಲ್ಲ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಬೇಕು. ಮತ್ತೆ ಫಸ್ಟಿಂದ ವಾಯ್ಸ್ ಕೊಡಬೇಕು. ಸೊ ಈ ಥರ ಡಿಸ್ಪ್ಲೇ ಪ್ರಾಬ್ಲಮ್ ಆಗ್ತಾಯಿತ್ತು. ಹಾಗಾಗಿನೇ ನಂದು ಎಡಿಟಿಂಗ್ ಕಂಪ್ಲೀಟಾಗಿ ಹಿಂದೆ ಉಳೀತು. ಓಕೆ, ಆ ವಿಡಿಯೋ ಬಿಟ್ಬಿಡೋಣ, ನೆಕ್ಸ್ಟ್ ವಿಡಿಯೋ ಎಡಿಟ್ ಮಾಡೋಣ ಅಂತ ಅಂದರೆ ಹಿಂದಿನ ವಿಡಿಯೋ ಬ್ಯಾಕ್ ಉಳ್ಕೊಂಡಿರ್ತಿತ್ತು. ಮತ್ತು ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಇನ್ನೊಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿರ್ತಿದ್ದೆ. ಸೊ ಹೀಗಾಗಿ ಯಾವುದನ್ನು ಮಾಡೋದು, ಯಾವುದನ್ನು ಬಿಡೋದು ಅನ್ನೋ ಒಂದು ಗೊಂದಲದಿಂದನೇ ಒಂದು ಸ್ವಲ್ಪ ದಿನ ಬ್ರೇಕ್ ಆಯಿತು. ಎಲ್ಲ ಬ್ರೇಕ್ ತೊಗೊಂಡಿದ್ದಾಯಿತು. ಮತ್ತು ಇನ್ನೊಂದೇನಂತಂದರೆ ನನಗೆ ಬ್ರೇಕ್ ಬೇಕಾಗಿತ್ತು. ಆ್ಯಕ್ಚುಲಿ ಪರ್ಸ್ನಲಿ ನನ್ನದೇ ಒಂದು ಸ್ವಲ್ಪ ಕೆಲಸಗಳಿತ್ತು. ಸೊ ಅದೆಲ್ಲ ನಾನು ಮುಗಿಸ್ಕೋಬೇಕಾಗಿತ್ತು. ಇದನ್ನು ಮಾಡಿಕೊಂಡು ಈ ಕಡೆ ಇನ್ನೊಂದು ಕೆಲಸಗಳನ್ನೂ ಮಾಡಿಕೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ಸೊ ಯಾವುದಕ್ಕಾದ್ರೂ ಒಂದು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ವೀಡಿಯೋಸ್ನ ಸ್ವಲ್ಪ ದಿನ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡೆ. ಸ್ಟಾಪ್ ಮಾಡಿದ್ದೆ. ಮತ್ತು ನಮ್ಮದು ಮನೆ ಶಿಫ್ಟಿಂಗೆಲ್ಲ ಸ್ವಲ್ಪ ಕೆಲಸ ಹಿಡೀತು. ಸೊ ಅದು ಒನ್ ಆಫ್ ದಿ ರೀಸನ್ ಅಂತಲೇ ಹೇಳ್ಬೋದು. ಸೊ ಈಗ ಫೋನೆಲ್ಲ ಸರಿ ಹೋಗಿದೆ. ಸೊ ಮತ್ತೆ ಕಾಣಿಸ್ಕೊಂಡಿದ್ದೀನಿ. ಕೇಳಿದ್ದುಂಟು, ಯಾಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ, ಚಿನ್ನಮ್ಮ ಬರ್ಡೇ ವಿಡಿಯೋ ಆದರೂ ಹಾಕ್ತೀರಾ ಅಂತ ಅಂದ್ಕೊಂಡಿದ್ವಿ, ತುಂಬ ಲಾಂಗ್ ಗ್ಯಾಪ್ ಆಯಿತು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಅವರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನನ್ನ ವೀಡಿಯೋಸ್ನೂ ನೋಡೋರಿದ್ದಾರೆ, ನನ್ನ ವಾಯ್ಸ್ನೂ ಕೇಳಿಸ್ಕೊಳ್ಳೋರಿದ್ದಾರೆ ಅಂತ ನನಗೆ ಗೊತ್ತಾಗಿದೆ ನನ್ನ ವೀಡಿಯೋಸ್ ಸ್ಟಾಪ್ ಆದಮೇಲೆ. ಸೊ ಥ್ಯಾಂಕ್ ಯು ಸೋ ಮಚ್. ಚಿನ್ನಮ್ಮನ ವೀಡಿಯೋಸ್ ಆ್ಯಕ್ಚುಲಿ ಅಪ್ಲೋಡ್ ಮಾಡಬೇಕಾಗಿತ್ತು. ಅದೇ ನನ್ನ ಡಿಸ್ಪ್ಲೇ ಹೋಗಿದ್ದ ಕಾರಣ ನಾನು ಎಡಿಟಿಂಗ್ ಮಾಡೋಕ್ಕಾಗಲಿಲ್ಲ. ನಮ್ಮ ಮನೆಯವ್ರ ಫೋನಿಂದನಾದರೂ ಎಡಿಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆಲ್ಲ ಸುಮಾರಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ವೀಡಿಯೋಸ್ಗಳಿತ್ತು. ಆದರೆ ಅವ್ರ ಫೋನ್ ಸಿಗ್ತಾ ಇರಲಿಲ್ಲ. ಅವ್ರು ಬೆಳಗ್ಗೆ ಹೋದ್ರೆ ಇನ್ನು ಸಂಜೆನೇ ನನಗೆ ಸಿಗೋದು. ಇನ್ನು ನೈಟು ಎಡಿಟ್ ಮಾಡ್ಕೊತೀನಿ ಅಂದ್ರೂ ಇನ್ನು ನೈಟ್ ಸ್ಕ್ರೀನ್ ಟೈಮ್ ಎಲ್ಲ ಜಾಸ್ತಿ ಆಗುತ್ತೆ, ಬೇಡ ಅಂತ ಅಂದ್ಬಿಟ್ಟು ನೈಟ್ 10 ಗಂಟೆ ಮೇಲಂತೂ ಫೋನ್ಗಳು ಯಾರೂ ಯೂಸ್ ಮಾಡಲ್ಲ ಮನೆಯಲ್ಲಿ. ಸೊ ಹಾಗಾಗಿ ಇನ್ನು ನೈಟ್ ಎಡಿಟಿಂಗ್ ಮಾಡ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ನೋಡೋಣ, ನನ್ನ ಫೋನೇ ರೆಡಿ ಆಗಲಿ ಅಂತ ಅಂದ್ಬಿಟ್ಟು ಇಷ್ಟು ದಿನ ವೆಯ್ಟ್ ಮಾಡಬೇಕಾಯ್ತು. ಈಗ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗ್ದಿದೆ. ಫೋನ್ ಕೂಡ ಸರಿ ಹೋಗಿದೆ. ಈಗ ನಾವು ಹತ್ತಿರದಲ್ಲೇ ಧರ್ಮಸ್ಥಳಕ್ಕೆ ಹೋಗುವಂಥ ಪ್ಲ್ಯಾನ್ ಇದೆ. ಸೊ ಆ ಪ್ಲ್ಯಾನ್ ಹೇಗಿರುತ್ತೆ ಅನ್ನೋದೇ ಈ ವಿಡಿಯೋ ಆಗಿರುತ್ತೆ. ಎಲ್ಲಾದರೂ ಹೋಗಬೇಕಾದ್ರೆ ಆದಷ್ಟು ಬೇಗ ಮನೆ ಬಿಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ನಮ್ಗೆ ಆಲ್ರೆಡಿ ಈ ಮೊದಲೇ 1-2 ಸಲ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆನ್ ಟೈಮಿಗೆ ಮನೆ ಬಿಟ್ಟು 1-2 ಸಲ ಮಳೆಗೆ ಸಿಗಾಕೊಂಡು ತುಂಬ ಒದ್ದಾಡಿದ್ವಿ ರೋಡಲ್ಲಿ. ಸೊ ಈ ಸಲವೂ ಹಂಗಾಗೋದು ಬೇಡ ಅಂದ್ಕೊಂಡು ಬೇಗನೆ ಮನೆ ಬಿಟ್ಟಿದ್ವಿ. ಅಣ್ಣ ಆಫೀಸ್ ಮುಗಿಸಿ ನಾನು ಬರಬೇಕು ಅಂತ ಹೇಳಿದರು. ಹಂಗಾಗಿನೇ ತುಂಬ ಟೈಮ್ ಇದೆ, ಅಲ್ಲಿ ಹೋಗಿ ಏನು ಮಾಡೋದು, ಇಲ್ಲೇ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಒಂದು 12 ಗಂಟೆಗೆ ಹೊರಟ್ವಿ. ಆನ್ ದ ವೇ ಎಲ್ಲಾದರೂ ಊಟ ಮಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು 12 ಗಂಟೆಗೆ ಹೊರಟ್ರೂ ಮಧ್ಯ 1-2 ಕಡೆ ಮಳೆಗೆ ಸಿಗಾಕೊಂಡಿದ್ದಾಯಿತು. ಛತ್ರಿ ಎಲ್ಲ ಹಿಡ್ಕೊಂಡು ಏನೇನೋ ಸರ್ಕಸ್ ಮಾಡ್ಕೊಂಡು ಹೋದ್ವಿ. ಮೊದಲೇ ಒಂದು ಸಲ ಹಿಂಗಾಗಿತ್ತು. ಮತ್ತೆ ಅದು ರಿಪೀಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಬೇಗ ಹೊರಟ್ರೂ ಕೂಡ 12:30ಗೆ ನಮಗೆ ಮಳೆ ಸ್ಟಾರ್ಟ್ ಆಗಿದ್ದರಿಂದ ಮತ್ತೆ ಅದೇ ಅವಾಂತರ ಆಯಿತು. ಸೊ ನಾವು ಯಲಹಂಕ ರೀಚ್ ಆಗೋ ಟೈಮ್ಗೂ ಅಣ್ಣ ಆಫೀಸ್ ಬಿಡೋ ಟೈಮ್ಗೂ ಒಂದೇ ಆಯಿತು. ಸೊ ಹೆಂಗೋ ಸರಿ ಹೋಯ್ತಲ್ಲ, ಕೊನೆಗೆ ಅಂದ್ಕೊಂಡಿದ್ದ ಟೈಮ್ಗೆ ರೀಚ್ ಆದ್ವಲ್ಲ ಅಂತ ಅಂದ್ಕೊಂಡು ಯಲಹಂಕದಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು.
ಈ ಥರ ಎಲ್ಲಾದರೂ ಹೊರಗಡೆ ಹೋದಾಗ ನಾವು ಮುಂಚೆನೇ ಒಂದು 2-3 ದಿನ ಅನ್ನೋಂಗೆ ರೂಮ್ಗಳೆಲ್ಲ ಬುಕ್ ಮಾಡಿರ್ತೀವಿ. ಸೊ ಈಗಲೂ ಕೂಡ ಅದೇ ಒಂದು ಸಮಾಧಾನ ಇತ್ತು. ಒಂದು 2 ಅವರ್ ಲೇಟಾಗಿ ಹೋದರೂ ನಡೆಯುತ್ತೆ, ಆಲ್ರೆಡಿ ರೂಮ್ ಬುಕ್ ಆಗಿದೆ ಅಲ್ಲ, ಇನ್ನು ಅಲ್ಲೋಗಿ ಓಡಾಡೋದು ನೋಡೋದು ತಪ್ಪತ್ತೆ ಅನ್ನೋ ಕಾರಣಕ್ಕೆ ನಿಧಾನಕ್ಕೆ ಹೋಗ್ತಾಯಿದ್ವಿ. ಶಿರಾಡಿ ಘಾಟ್ವರೆಗೂ ಬೇಗನೆ ಹೋದ್ವಿ. ಇನ್ನು ಅಲ್ಲಿ ಊಟ ಮುಗಿಸ್ಕೊಂಡು ಇನ್ನು ಶಿರಾಡಿ ಘಾಟ್ ಸೆಕ್ಷನ್ ಅಲ್ವಾ, ಸೊ ಅಲ್ಲಿ ಸ್ಪೀಡಾಗಿ ಹೋಗೋದಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ಸ್ಲೋಗೆ ಹೋಗಬೇಕು. ನೈಟ್ ಕೂಡ ಟ್ರಾವೆಲ್ ಮಾಡ್ತಿದ್ದಿದ್ದರಿಂದ ಆದಷ್ಟು ನಿಧಾನಕ್ಕೆ ಹೋಗೋಣ ಅಂದ್ಕೊಂಡು ನಿಧಾನಕ್ಕೆ ಹೊರಟ್ವಿ. ಅಲ್ಲಿ ಇನ್ನೊಂದು 20 ಕಿಲೋಮೀಟ್ರ್ ಇದೆ ಅನ್ನೋ ಹಾಗೆ ಮಳೆ ಸ್ಟಾರ್ಟ್ ಆಯಿತು. ಆ ಮಳೆಯಲ್ಲಿ ನಿಜವಾಗ್ಲೂ ನಮಗೆ ಯಾವ ಕಡೆ ಲೆಫ್ಟ್ ಇದೆ, ಯಾವ ಕಡೆ ರೈಟ್ ಇದೆ ಏನೂ ಕಾಣಿಸ್ತಾ ಇರಲಿಲ್ಲ. ಯಾಕಂದರೆ ಎದುರುಗಡೆ ವೆಹಿಕಲ್ಸ್ ಕೂಡ ಬರ್ತಾಯಿತ್ತು, ಹೆವಿ ವೆಹಿಕಲ್ಸ್ ಬರ್ತಾಯಿತ್ತು, ದೊಡ್ಡ ದೊಡ್ಡ ಲಾರಿಗಳು, ಟ್ರಕ್ಗಳೆಲ್ಲ ದೊಡ್ಡ ದೊಡ್ಡದು ಬರ್ತಾಯಿತ್ತು. ಸೊ ಅದರದ್ದೆಲ್ಲ ಲೈಟ್ಗಳು ನಮ್ಮ ಗಾಡಿ ಮೇಲೆ ಬಿದ್ದಾಗ ನಮಗೆ ಒಂದು ಕ್ಷಣ ವೆಯ್ಟ್ ಮಾಡಬೇಕಾಗೋದು. ಈಗ ಯಾವ ಕಡೆ ಗಾಡಿ ತೊಗೊಳುತ್ತೆ, ಅದು ಆ ಕಡೆನಾ ಈ ಕಡೆನಾ ಅಂತ ಅಂದ್ಬಿಟ್ಟು ಅವ್ರು ಮೂವ್ ಆದಮೇಲೆ ನಾವು ಮೂವ್ ಆಗಬೇಕಿತ್ತು. ಸೊ ಆ ಥರ ಆಗ್ತಾಯಿತ್ತು. ಬಟ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಗಾಡಿ ಸ್ಲೋ ಆದಾಗೆಲ್ಲ ನನಗೆ ಅಕ್ಕಪಕ್ಕ ನೀರು ಹೋಗ್ತಿರೋದು ಕೇಳಿಸ್ತಾ ಇತ್ತು. ನಾನು ಅವಾಗ ಅನ್ಕೋತಾ ಇದ್ದೆ, ಡೇ ಟೈಮ್ ಬರಬೇಕಾಗಿತ್ತು ಇಲ್ಲಿ, ಎಲ್ಲೋ ನೀರು ಹೋಗ್ತಿರೋ ಸೌಂಡ್ ಕೇಳಿಸ್ತಾ ಇದೆ, ಐ ಥಿಂಕ್ ಇಲ್ಲೇನೋ ಒಂದು ಜರಿ ಇರ್ಬೋದೇನೋ, ಒಂದು ಫಾಲ್ಸ್ ಇರ್ಬೋದೇನೋ ಅಂತ ನನ್ನಷ್ಟಕ್ಕೆ ನಾನು ಇಮ್ಯಾಜಿನ್ ಮಾಡ್ಕೊಳ್ಳೋದಾಗಿತ್ತು. ನಮ್ಮ ಮನೆಯವರು ರೀಸೆಂಟಾಗಿ ಕುದುರೆಮುಖಗೆ ಟ್ರೆಕ್ಕಿಂಗ್ ಹೋಗಿದ್ದರು. ಅಲ್ಲಿಂದ ಬಂದಮೇಲೆ ಸುಮಾರು ದಿನ ಅದರಲ್ಲೇ ಮುಳುಗೋಗಿದ್ರು. ಅದ್ರ ಫೋಟೋಸು ವೀಡಿಯೋಸ್ ಎಲ್ಲ ನೋಡಿಕೊಂಡು ವರ್ಣನೆ ಮಾಡೋದು. ಅಲ್ಲಿ ಹಂಗಿತ್ತು, ಇಲ್ಲಿ ಹಿಂಗಾಯಿತು, ನಾನಿಲ್ಲಿ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂದ್ಕೊಂಡು. ನನಗೆ ಆ್ಯಕ್ಚುಲಿ ಕೋಪ, ಬಿಕಾಸ್ ನಮ್ಮನ್ನ ಬಿಟ್ಬಿಟ್ಟು ಹೋಗಿದ್ದೀರಾ, ನಮ್ಮನ್ನ ಕರ್ಕೊಂಡು ಹೋಗಿಲ್ಲ, ಅದ್ರ ಮಧ್ಯೆ ಹೇಳಿ ಈ ಥರ ಇರಿಟೇಟ್ ಮಾಡೋದು ಸರಿ ಅಲ್ಲ ಅಲ್ವಾ. ನಮ್ಮನ್ನ ಕರ್ಕೊಂಡೋಗಿ ನಮ್ಗೆ ಎಕ್ಸ್ಪೀರಿಯೆನ್ಸ್ ಆದರೆ ಓಕೆ, ನೀವು ಹೇಳಿದ್ದು ನಿಜ ಅಂತ ಒಪ್ಕೊತೀನಿ, ಇಲ್ಲಾಂದರೆ ಸುಮ್ಮನೆ ಏನೋ ಬೂಟಾಟಿಕೆಗೆ ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡು ಮನೇಲಿ ಯಾವಾಗಲೂ ನನಗೂ ಅವ್ರಿಗೂ ಒಂದು ಕಾನ್ವರ್ಜೇಷನ್ ನಡೀತಾನೆ ಇರುತ್ತೆ. ನಮ್ಮಿಬ್ರದ್ದು ಒಂದು ವೈಬ್ ಎಲ್ಲಾದರೂ ಮ್ಯಾಚ್ ಆಗುತ್ತೆ ಅಂತಂದರೆ ಅದು ಇದೊಂದೇ ಒಂದು ಕಾರಣಕ್ಕೆ. ಬಿಕಾಸ್ ಅವ್ರಿಗೂ ಟ್ರಾವೆಲ್ ಮಾಡೋದು ತುಂಬ ಇಷ್ಟ, ನನಗೂ ಟ್ರಾವೆಲ್ ಮಾಡೋದು ತುಂಬ ಇಷ್ಟ. ಸೊ ನನ್ನ ಕಾರಲ್ಲಿ ಕೂತಿರ್ಬೇಕಾದ್ರೆ ನಾನು ಅದೇ ಅನ್ಕೋತಾ ಇದ್ದೆ. ಪ್ರೀತಿ ಮಲ್ಕೊಂಬಿಟ್ಟಿದ್ರು. ಊಟ ಆಗಿತ್ತಲ್ಲ, ಧರ್ಮಸ್ಥಳ ರೀಚ್ ಆಗೋ ಅಷ್ಟರಲ್ಲಿ ಅವ್ರದ್ದೊಂದು ರೌಂಡ್ ನಿದ್ದೆನೇ ಆಗೋಗ್ಬಿಟ್ಟಿತ್ತು. ನಾನೊಬ್ಬಳೇ ಎಚ್ಚರಾಗಿದ್ದಿದ್ದು. ಗಿರೀಶ್ ಅಣ್ಣ ಡಿಸ್ಟರ್ಬ್ ಮಾಡೋ ಹಂಗಿರಲಿಲ್ಲ, ಅವರು ಡ್ರೈವ್ ಮಾಡ್ತಿದ್ರಲ್ಲ. ಇನ್ನು ನಮ್ಮ ಮನೆಯವರು ಅವಾಗವಾಗ ಒಂದು ಸ್ವಲ್ಪ ಏನಾದರೂ ಮಾತಾಡಿ ಅವ್ರಿಗೆ ಕಂಪ್ನಿ ಕೊಡ್ತಾಯಿದ್ರು. ನಾನು ಒಬ್ಬಳೇ, ಪಾಪು ಎಲ್ಲರೂ ಮಲ್ಕೊಂಡಿದ್ರು, ಇನ್ನು ಹಿಂದೆಗಡೆ ನಾನು ಒಬ್ಬಳೇ ಕೂತ್ಕೊಂಡಿದ್ದಾಗ ನಾನು ಅದೇ ಇಮ್ಯಾಜಿನ್ ಮಾಡ್ಕೊತಾ ಇದ್ದಿದ್ದು. ಐ ಥಿಂಕ್ ಇಲ್ಲಿ ಯಾವುದೋ ಒಂದು ಬೆಟ್ಟ ಇರ್ಬೋದು, ಇಲ್ಲೇನೋ ಜರಿ ಬೀಳ್ತಾ ಇದೆ ಅಂತ ನನ್ನ ತಲೆಯಲ್ಲಿ ನಾನೇ ಯೋಚನೆ ಮಾಡ್ಕೊಂಡು ಸುಮ್ಮನೆ ಕೂತಿದ್ದಾಗಿತ್ತು. ತುಂಬ ಬೋರ್ ಆಗ್ತಿತ್ತು. ಈ ಟೈಮಲ್ಲೇ ನನಗೆ ಅನಿಸೋದು, ಇನ್ನೊಂದಿಬ್ಬರು ಯಾರಾದರೂ ಜೊತೇಲಿ ಇರಬಾರ್ದಾಗಿತ್ತಾ ಅಂತ. ಯಾಕಂದರೆ ಇನ್ನೊಂದು 2-3 ಫ್ಯಾಮಿಲಿ ಜೊತೇಲಿ ಇದ್ದಾಗ ದಾರಿ ಸಾಗೋದು ಗೊತ್ತಾಗಲ್ಲ, ಬೇಗ ದಾರಿ ಹೋಗಿರುತ್ತೆ. ಸೊ ನಾನು ಅವಾಗ ಅನ್ಕೋತಾ ಇದ್ದೆ, ನಮ್ಮದು ಊಟಿ ಟ್ರಿಪ್ ಮಾಡಿದಾಗ ಎಲ್ಲರೂ ಹೇಗೆ ಜೊತೇಲಿದ್ದರು, ಸೊ ಈಗಲೂ ಎಲ್ಲರೂ ಹಾಗೆ ಬಂದಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ಏನಾದರೂ ಒಂದು ಮಾತಾಡಿಕೊಂಡು ಟೈಮ್ ಕಳೆಯೋದೇ ಗೊತ್ತಾಗ್ತಿರ್ಲಿಲ್ಲ. ಅದೇ ನಿದ್ದೆ ಕೂಡ ಬರ್ತಿರಲಿಲ್ಲ. ಈಗ ಯಾರೂ ಇಲ್ಲದೆ ಇದ್ದಿದ್ದಕ್ಕೆ, ನಾನು ಒಬ್ಬಳೇ ಇದ್ದಿದ್ದಕ್ಕೇ ಪ್ರೀತಿ ನಿದ್ದೆ ಮಾಡ್ತಾ ಇದ್ದಿದ್ದು. ಎಷ್ಟು ಅಂತ ನಾವಿಬ್ಬರೇ ಮಾತಾಡೋಣ, ಏನು ಅಂತ ಮಾತಾಡೋಣ ಅಂತ ಅಂದ್ಬಿಟ್ಟು ಅವ್ರು ನಿದ್ದೆ ಮಾಡ್ತಾ ಇದ್ದಿದ್ದು. ಇನ್ನೊಂದು 10 ಕಿಲೋಮೀಟ್ರು ನಾವು ರೀಚ್ ಆಗ್ತೀವಿ ಅನ್ನೋ ಅಷ್ಟರಲ್ಲೇ ತುಂಬ ಮಳೆ ಜಾಸ್ತಿ ಆಗಿತ್ತು. ನಮಗೆ ಮಳೆ ಜಾಸ್ತಿ ಇದ್ದಿದ್ದರಿಂದನೂ ಅರ್ಧ ರೋಡ್ ಕಾಣಿಸ್ತಾ ಇರಲಿಲ್ಲ, ಯಾವ ಕಡೆ ಕರ್ವ್ ಇದೆ ಏನು ಅಂತ ಅಂದ್ಬಿಟ್ಟು. ಇನ್ನು ಎದುರುಗಡೆ ವೆಹಿಕಲ್ಗಳು ಕೂಡ ಈ ಲಾರಿ, ಟ್ರಕ್ಕು ಎಲ್ಲ ಬರ್ತಾಯಿತ್ತು. ಬಟ್ ನಿಧಾನಕ್ಕೆ ಬರ್ತಾಯಿತ್ತು ಅದೆಲ್ಲ. ಇದ್ಯಾಕೆ ಇಷ್ಟೊಂದು ನಿಧಾನಕ್ಕೆ ಬರ್ತಾಯಿದೆ ಅಂತ ಅಂದ್ಕೊಂಡ್ರೆ, ನಾವು ಡೌನ್ ಇಳಿತಾ ಇದ್ದಿದ್ದು ರೋಡಲ್ಲಿ, ಬಟ್ ಅವರು ಅಪ್ ಹತ್ಕೊಂಡು ಬರ್ತಾಯಿದ್ದಿದ್ದು. ಮತ್ತು ತುಂಬ ದೊಡ್ಡ ವೆಹಿಕಲ್ಗಳೆಲ್ಲ, ಹೆವಿ ವೆಹಿಕಲ್ಸ್ ಅವೆಲ್ಲ ಹಿಂದೆಗಡೆ ಏನೋ ಗೂಡ್ಸ್ ಎಲ್ಲ ಇಟ್ಕೊಂಡಿದ್ದರಿಂದ, ಮಳೆ ಕೂಡ ಇದ್ದಿದ್ದರಿಂದ ಅವ್ರು ಆದಷ್ಟು ನಿಧಾನಕ್ಕೆ ಬರಬೇಕಾಗಿತ್ತು. ಸೊ ಹಾಗಾಗಿ ಒಂದು 12 ಗಂಟೆ ಅಂದ್ಕೊತೀನಿ ನಾವು ರೂಮ್ ರೀಚ್ ಆದಾಗ. ಟೈಮ್ ಇವಾಗ 5 ಗಂಟೆ. ನಾನು ರೆಡಿಯಾಗಿದ್ದಾಯಿತು, ಪ್ರೀತಿ ರೆಡಿ ಆಗ್ತಿದ್ದಾರೆ, ಚಿರು ರೆಡಿ ಆಗಿಬಿಟ್ಟು ಕೂತಿದ್ದಾರೆ. ಬಟ್ಟೆ ಒಂದು ಹಾಕೊಬೇಕು. ಇನ್ನು ನಮ್ಮ ಮನೆಯವರು ಚಿನ್ನಮ್ಮ ಮುಡಿ ತೆಗೆಸ್ಕೊಂಡು ಬರಲಿಕ್ಕೆ ಅಂತ ಹೋಗಿದ್ದಾರೆ. ಇನ್ನು ಅವ್ರು ಬಂದಮೇಲೆ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗಿ ನಿಂತ್ಕೊಳ್ಳೋದು ಅಷ್ಟೇ ಬಾಕಿ ಇಟ್ಕೊಂಡು. ಚಿನ್ನಮ್ಮ ಯಾರು
ಸ್ವಲ್ಪ ಕೂದಲು ಬರೋವರೆಗೂ ಬೇಬಿ ಬಾಯ್. ನಾವು ನೋಡಿದ್ರೆ 4 ಗಂಟೆಗೆ ಎದ್ದು ರೆಡಿ ಆಗ್ಬಿಟ್ಟು ನಿಂತಿದ್ದೀವಿ. ಮಳೆ ಬರ್ತಾ ಇದೆ, ಆದರೆ ಇವರಿನ್ನ ಎದ್ದೇಳ್ತಾ ಇಲ್ಲ. ಅಂದರೆ ಸ್ನಾನ ಮಾಡಿಬಿಟ್ಟು ಮಲ್ಕೊಂಡಿದ್ದಾರೆ. ಇನ್ನೂ ಟೈಮ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಮಲ್ಕೊಂಡಿದ್ದಾರೆ. ಇನ್ನು ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಒಂದು ಅರ್ಧ ಗಂಟೆಗೆಲ್ಲ ನಾವು ಈಚೆ ಬಂದುಬಿಟ್ಟಿದ್ವಿ. ಅಷ್ಟು ಚೆನ್ನಾಗಿ ಬೇಗ ದರ್ಶನ ಆಯಿತು. ಇದೇ ಮೊದಲನೇ ಸಲ ನಾನು ಒಂದು ಅರ್ಧ ಗಂಟೆ ಅಂದ್ಕೊತೀನಿ ಗರ್ಭಗುಡಿ ಸುತ್ತಮುತ್ತನೇ ಇದ್ದಿದ್ದು. ತುಂಬ ಹೊತ್ತು ಗರ್ಭಗುಡಿ ಮುಂದೆನೇ ನಿಂತ್ಕೊಂಡು ಕಣ್ ತುಂಬ್ಕೊಂಡು ಬಂದಿದ್ದು. ನಿಜವಾಗ್ಲೂ ಈ ಮುಂದೆನೂ ನಮ್ಗೆ ಈ ಥರ ಅವಕಾಶ ಸಿಕ್ಕಿರಲಿಲ್ಲ. ಮುಂದೆ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಸಿಕ್ಕಿರೋಂಥ ಒಂದು ಅವಕಾಶನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಾಯಿತು ದರ್ಶನ. ಮಹಾಪ್ರಸಾದದ ಥರ ನಮಗಲ್ಲಿ ಗಂಧ ಆಗಿರ್ಬೋದು, ಹೂವು ಎಲ್ಲನೂ ಕೊಟ್ಟರು. ನಿಜವಾಗ್ಲೂ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಇನ್ನು ಬೇಗ ದರ್ಶನ ಎಲ್ಲ ಆಗಿದ್ದರಿಂದ ತಿಂಡಿ ಮುಗಿಸ್ಕೊಂಡು ರೂಮ್ ಚೆಕ್ಔಟ್ ಎಲ್ಲ ಮಾಡಿ ನಾವು ಧರ್ಮಸ್ಥಳ ಬಿಟ್ಟಾಗ 11 ಗಂಟೆ ಆಗಿತ್ತು. ನಾವು ಅಲ್ಲಿಂದ ಹೊರಟಿದ್ದು ಉಜಿರೆಗೆ. ಸಾಮಾನ್ಯವಾಗಿ ಧರ್ಮಸ್ಥಳಕ್ಕೆ ಹೋದರೆ ಕುಕ್ಕೆ ಸುಬ್ರಹ್ಮಣ್ಯ ನೋಡಿಕೊಂಡು ಎಲ್ಲರೂ ಎಕ್ಸಿಟ್ ಆಗ್ತಾರೆ. ಬಟ್ ನಾವು ಉಜಿರೆಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಉಜಿರೆಗೆ ಹೋಗಿದ್ದು. ಉಜಿರೆದು ನನಗೆ ಆ್ಯಕ್ಚುಲಿ ನನ್ನ ಪ್ರೆಗ್ನೆನ್ಸಿದು ಒಂದು ಹರಕೆ ಇತ್ತು. ನಾನು ಪ್ರೆಗ್ನೆಂಟ್ ಆಗಿದ್ದಾಗ ನಾನು ತುಂಬ ನನಗೆ ಹೆಣ್ಮಗುನೇ ಆಗಲಿ ಅಂತ ನಾನು ತುಂಬ ಕೇಳ್ಕೊಂಡಿದ್ದುಂಟು. ಸೊ ಅದರಲ್ಲಿ ಉಜಿರೆ ಕೂಡ ಒಂದು. ನನಗೆ ಹೆಣ್ಮಗುನೇ ಆದಮೇಲೆ ನಾನು ಅಲ್ಲಿ ಮಣ್ಣಿಂದು ಹರಕೆ ಬನ ಅಂತ ಒಂದು ಆಚರಣೆ ಇದೆ. ಸೊ ಅಲ್ಲಿಗೆ ಬಂದು ನಾನು ಹೆಣ್ಣು ಬೊಂಬೆಯನ್ನು ಕೊಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ. ಸೊ ಆ ಒಂದು ಹರಕೆ ತೀರಿಸೋದಕ್ಕೇ ನಾವು ಉಜಿರೆಗೆ ಹೋಗಬೇಕಾಯ್ತು. ಚೆನ್ನಾಗಾಯಿತು ಎಲ್ಲ ಕೂಡ. ಪೂಜೆ ಆಗಿರ್ಬೋದು, ಅಲ್ಲಿ ಮಣ್ಣು ಗೊಂಬೆ ಹರಕೆ ಬನ ನೋಡಿದ್ದಾಗಿರ್ಬೋದು. ನಮ್ಮ ಮನೆಯವ್ರಿಗೆ ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಅಂತ ಅನಿಸುತ್ತೆ, ಇಲ್ಲ ಸೆಕೆಂಡ್ ಟೈಮ್ ಅಂತ ಅನಿಸುತ್ತೆ. ಬಟ್ ನನಗೂ ಕೂಡ ಇದು 2ನೇ ಸಲ ನಾನು ಕೂಡ ಉಜಿರೆಗೆ ಹೋಗಿದ್ದು. ಬಟ್ ತುಂಬ ಚೆನ್ನಾಗಾಯಿತು. ಧರ್ಮಸ್ಥಳದಲ್ಲಿ ನಾವು ಜಾಸ್ತಿ ಹೊತ್ತು ಇರಲಿಲ್ಲ. ಅಲ್ಲಿ ತುಂಬ ರಶ್ ಇದ್ದಿದ್ದರಿಂದ ಅಲ್ಲಿ ಎಲ್ಲಿ ನಿಂತ್ಕೊಳ್ಳೋದು, ನಿಂತ್ಕೊಂಡು ಏನು ಮಾಡೋದು ಅಂತ ನಾವು ತುಂಬ ಯೋಚನೆ ಮಾಡ್ತಿದ್ವಿ. ಬಟ್ ಉಜಿರೆನಲ್ಲಿ ಜನ ಕಮ್ಮಿ ಇದ್ದಿದ್ದರಿಂದ, ಮಳೆ ಬರ್ತಾ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ನಾವು ಈಗಲೂ ನೆನೆಸ್ಕೊಳ್ಳೋದು ಅಲ್ಲಿ ಅನ್ನಪ್ರಸಾದ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೆನೆಸ್ಕೊಂಡ್ರೆ ಈಗಲೂ ಬಾಯಲ್ಲಿ ನೀರು ಬರುತ್ತೆ. ಬಟ್ ಏನಂತಂದರೆ ನಮಗೆ ಇನ್ನೂ ತೃಪ್ತಿ ಆಗಲಿಲ್ಲ ಅಂತ ಅನ್ನಿಸ್ತಾಯಿತ್ತು. ಯಾಕಂತಂದರೆ ನಾವು ಘಾಟ್ ಸೆಕ್ಷನ್ ಮುಗಿಯೋವರೆಗೂ ಗಾಡಿ ನಿಲ್ಸೋಕ್ಕಾಗಲ್ಲ. ಲೈಟಾಗಿ ಏನಾದರೂ ತಿನ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಚಿರುಮುರಿ ಮತ್ತು ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟಿದ್ವಿ. ನಾವು ಇನ್ನೇನು ದೇವಸ್ಥಾನ ಎಕ್ಸಿಟ್ ಆಗ್ತಿದ್ದೀವಿ ಅನ್ನೋ ಹಾಗೆ ಅನ್ನ ಪ್ರಸಾದ ಇದೆ, ಬನ್ನಿ ಊಟ ಮಾಡಿ ಬನ್ನಿ ಅಂತ ಕರೆದು ಊಟ ಹಾಕ್ಕೊಡ್ತಾಯಿದ್ರು. ಯಾಕೆ ಬೇಡ ಅನ್ನೋದು, ಪ್ರಸಾದ ಅಲ್ವಾ ಅಂದ್ಬಿಟ್ಟು ಲೈಟಾಗಿ ತಿಂದ್ಬರೋಣ ಅಂತ ಹೋದರೆ ನಿಜವಾಗ್ಲೂ ಬೇಜಾರಾಯಿತು. ನಾವು ಯಾಕೆ ಬರೀ ಹೊಟ್ಟೆಲಿ ಬರಲಿಲ್ಲ ಅಂತ. ಅಷ್ಟು ಚೆನ್ನಾಗಿತ್ತು ಊಟ. ಹಿಂಗೆಲ್ಲ ಹೋಗ್ಬೋದಾ? ಆಡಳಿತ ಕಚೇರಿಗೆ ಹೇಳ್ತೀವಿ. ನಾವು ಉಜಿರೆ ಮುಗಿಸ್ಕೊಂಡು ಚಾರ್ಮಡಿ ಘಾಟ್ ಮೇಲೆ ಬಂದಿದ್ದು. ಈ ಕಡೆಯಿಂದ ಹೋಗ್ಬೇಕಾದ್ರೆ ಶಿರಡಿ ಘಾಟ್ ಮೇಲೆ ಹೋಗಿದ್ದು, ಆ ಕಡೆಯಿಂದ ಬರಬೇಕಾದ್ರೆ ಚಾರ್ಮಡಿ ಘಾಟ್ ಮೇಲೆ ಬಂದಿದ್ದು. ಬಟ್ ಚಾರ್ಮಡಿ ಘಾಟ್ ಮೇಲೆ ಬರಬೇಕಾದ್ರೆ ನಮಗೆ ತುಂಬ ಡೌಟ್ ಆಗ್ತಾಯಿತ್ತು, ರೋಡ್ ಚೆನ್ನಾಗಿದೆಯೋ ಇಲ್ವೋ, ವೆಹಿಕಲ್ ಹೋಗೋಷ್ಟು ಸ್ಪೇಸ್ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು. ಅದಕ್ಕೆ ಆನ್ ದ ವೇ ಬರಬೇಕಾದ್ರೆ ಅಲ್ಲಿ ಕೇಳ್ಕೊಂಡೇ ಬಂದ್ವಿ, ಹೋಗ್ಬೋದಾ ಏನು ಅಂದ್ಬಿಟ್ಟು. ಹೋಗ್ಬೋದು, ತೊಂದರೆ ಇಲ್ಲ ಹೋಗಿ ಅಂತ ಹೇಳಿದ್ರು. ಬಟ್ ನಿಜವಾಗ್ಲೂ ಬಂದಮೇಲೆ ಅನ್ನಿಸ್ತು, ಯಾಕೆ ಈ ಬೈಕ್ ರೈಡ್ ಮಾಡೋರು ಚಾರ್ಮಡಿ ಘಾಟ್ ಮೇಲೆ ಹೋಗ್ತಾರೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಅಷ್ಟು ಅದ್ಭುತವಾದಂಥ ಒಂದು ಮಂಜು ಕವಿದಂಥ ವಾತಾವರಣ ಆಗಿರ್ಬೋದು, ಬೆಟ್ಟಗಳ ಜೋಡಣೆ ಆಗಿರ್ಬೋದು, ಈ ಮಳೆ ಬರ್ತಾ ಇರೋದ್ರಿಂದ ಅಲ್ಲಲ್ಲೇ ಹೆಜ್ಜೆಗೂ ಕ್ರಿಯೇಟ್ ಆಗಿರುವಂಥ ಸಣ್ಣ ಜರಿಗಳಾಗಿರ್ಬೋದು, ಇದೆಲ್ಲನೂ ನೋಡ್ತಾ ಇದ್ದರೆ ನಾವು ಬಂದು ಎಷ್ಟು ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಅನ್ನಿಸ್ತಾಯಿತ್ತು.
ಅಷ್ಟು ಮಳೆ ಇದ್ದಿದ್ದರಿಂದನೂ ರೋಡ್ಗಳು ಅಲ್ಲಲ್ಲೇ ಮಂಜು ಆಗ್ತಾಯಿತ್ತು. ರೋಡ್ಗಳು ಕರೆಕ್ಟಾಗಿ ಕಾಣಿಸ್ತಿರ್ಲಿಲ್ಲ. ಎಲ್ಲಿ ಕರ್ವ್ ಇದೆಯಲ್ಲ ಅಲ್ಲಿ ತುಂಬ ನಿಧಾನಕ್ಕೆ ಹೋಗಬೇಕಿತ್ತು. ಎದುರುಗಡೆ ಒಂದು ವೆಹಿಕಲ್ ಬಂದರೆ ನಾವು ಪಕ್ಕಕ್ಕೆ ಸರಿದು ನಿಲ್ಲಿಸಿ ಆಮೇಲೆ ಹೋಗಬೇಕು. ಅಷ್ಟು ಕರ್ವ್ ಇರುವಂಥ ರೋಡ್ಗಳಾಗಿರ್ಬೋದು. ಮತ್ತು ಇನ್ನೊಂದು ಈ ಸಂದರ್ಭದಲ್ಲಿ ನನಗೆ ತುಂಬ ನೆನಪಾಗ್ತಾ ಇದ್ದಿದ್ದು ಅಂತಂದರೆ ಕುವೆಂಪು ಅವರು ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರು. ಯಾಕೆ ಅವರು ಪ್ರಕೃತಿ ಆರಾಧನೆಯನ್ನು ಜಾಸ್ತಿ ಮಾಡಿದ್ದಾರೆ ಅವರ ಸಾಹಿತ್ಯದಲ್ಲಿ ಅಂತ, ಕೃತಿಗಳಲ್ಲಿ ಅಂತ ನೋಡೋದಾದರೆ ನೀವು ಖಂಡಿತವಾಗ್ಲೂ ಪಶ್ಚಿಮ ಘಟ್ಟಗಳಿಗೆ ಭೇಟಿ ಕೊಟ್ಟಾಗ ಮಾತ್ರ ಅದಕ್ಕೆ ಉತ್ತರ ಸಿಗೋದಕ್ಕೆ ಸಾಧ್ಯ ಅಂತ ನಾನು ಈ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಿಜವಾಗ್ಲೂ ಅದು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಟೀ ಬ್ರೇಕ್. ನಾನು ತುಂಬ ಮಳೆ. ಇವಾಗ ನಾವು ಬೇಲೂರಲ್ಲಿದ್ದೀವಿ. ಆನ್ ದ ವೇ ಇದೊಂದು ಟೆಂಪಲ್ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಬೇಲೂರಲ್ಲಿ ನಿಲ್ತಿದ್ದೀವಿ. ಇಲ್ಲೂ ಮಳೆ ಬರ್ತಾ ಇದೆ, ತುಂಬ ಚಳಿ ಆಗ್ತಾ ಇದೆ. ಬಂದೆ. ಐ ಥಿಂಕ್ ಮಳೆ ಇರೋದ್ರಿಂದ ನನ್ನ ಫೋನ್ ಹ್ಯಾಂಗ್ ಆಗ್ತಿದೆ. ನಾನು ಡೀಟೇಲಾಗಿ ವಿಡಿಯೋ ಮಾಡೋದಕ್ಕಾಗಲ್ಲ. ಇನ್ನು ಬೇಲೂರಿನ ಬಗ್ಗೆ ನಾನು ಏನು ಹೇಳಲಿ, ನಮ್ಮ ವಾಸ್ತುಶಿಲ್ಪನ ನಾವು ಎಷ್ಟು ಹೇಳಿದ್ರೂ ಅದು ಕಮ್ಮಿನೇ. ನಿಜವಾಗ್ಲೂ ಅಲ್ಲಿ ಹೋಗಿ ಎಲ್ಲ ನೋಡಿದ್ದಾದಮೇಲೆ ಮನಸ್ಸಿಗೆ ಅನಿಸಿದ್ದು ಒಂದೇ, ನಿಜವಾಗ್ಲೂ ಇದು ಮಾನವ ನಿರ್ಮಿತನಾ, ನಾನು ವಾಸ್ತವದಲ್ಲಿ ಇದೀನಾ ಅಂತ ಅನಿಸಿದ್ದು. ನಿಜವಾಗ್ಲೂ ಹಂಗೆ ಅನಿಸುತ್ತೆ. ಕಲೆ ಒಳಗೆ ನಿಂತು ನೋಡೋರಿಗೆ ಖಂಡಿತವಾಗ್ಲೂ ಅದರ ಅನುಭವ ಆಗುತ್ತೆ. ಐತಿಹಾಸಿಕ ತಾಣಗಳು ಅಂತ ಹೆಸರು ಪಡ್ಕೊಂಡಿರೋ ಜಾಗಗಳನ್ನ ಎಷ್ಟು ವರ್ಣನೆ ಮಾಡಿದ್ರೂ ಕಮ್ಮಿನೇ. ಯಾಕಂದರೆ ಅದಕ್ಕೆ ಇರುವಂತಹ ಘನತೆ, ತೂಕ ಅಂಥದ್ದು. ಹಾಗಿರುವಾಗ ನಾನು ಎಲ್ಲಿಂದ ನೋಡಲಿ, ಹೆಂಗೆ ನೋಡಲಿ, ಇಲ್ಲಿ ಕ್ಯಾಪ್ಚರ್ ಮಾಡಲಾ ಅಥವಾ ನಾನು ಡೀಟೇಲಾಗಿ ನೋಡಲಾ ಅಂತ ನನಗೆ ಅಲ್ಲಿ ಗೊಂದಲ ಆಗ್ತಾಯಿತ್ತು. ನಮ್ಮ ಮನೆಯವರೆಲ್ಲರೂ ಫೋಟೋಸ್ ತೊಗೊಳ್ಳೋದ್ರಲ್ಲಿ ಬ್ಯುಸಿ ಇದ್ದರು. ನನ್ನ ಪಾಡಿಗೆ ನಾನು ದೇವಸ್ಥಾನ ಸುತ್ತ ಹಾಕ್ಕೊಂಡು ಡೀಟೇಲಾಗಿ ನೋಡ್ಕೊಂಡು ಬರ್ತಾಯಿದ್ದೀನಿ. ಆಮೇಲೆ ಅವ್ರು ಅದೇ ಎಲ್ಲಿ ಅಂತ ಹುಡ್ಕೋದು ನಿನ್ನನ್ನು, ಎಲ್ಲೋಗಿದ್ದೆ ಅಂತ ಅಂದ್ಬಿಟ್ಟು. ಬಿಕಾಸ್ ಅಷ್ಟು ನೋಡ್ತಾ ಇದ್ದರೆ ಅಷ್ಟು ಡೆಪ್ತ್ ಇದೆ, ಅಷ್ಟು ಆಳ ಇದೆ. ಎಲ್ಲಿಂದ ನೋಡೋದು, ಯಾವುದನ್ನು ಬಿಡೋದು ಅಂತ ನಿಜವಾಗ್ಲೂ ಕನ್ಫ್ಯೂಷನ್ ಆಗುತ್ತೆ. ನೋಡ್ತಾ ಟೈಮ್ ಹೋಗೋದು ಹೇಗೆ ಗೊತ್ತಾಗಲ್ವೋ ಹಾಗೆ ನನ್ನ ಫೋನಲ್ಲಿ ಸ್ಟೋರೇಜ್ ಕಂಪ್ಲೀಟ್ ಆಗಿರೋದನ್ನು ನಾನು ನೋಡ್ಕೊಂಡಿಲ್ಲ. ಎಕ್ಸಿಟ್ ಆಗೋವರೆಗೂ ಏನಿಲ್ಲ ಅಂದರೂ 1 ಅವರ್ ಫೋನ್ ಹಿಡ್ಕೊಂಡಿದ್ದೀನಿ. ಅದು ಏನೂ ರೆಕಾರ್ಡ್ ಆಗ್ತಿಲ್ಲ, ಸುಮ್ಮನೆ ಹಿಡ್ಕೊಂಡಿದ್ದೀನಿ. ಮನೆಗೆ ಬಂದಮೇಲೆ ಗೊತ್ತಾಗಿದ್ದು ನನಗೆ, ಓಕೆ ಅದೇನೂ ರೆಕಾರ್ಡ್ ಆಗಿಲ್ಲ, ನಾನು ಸುಮ್ಮನೆ 1 ಅವರ್ ಹಿಡ್ಕೊಂಡು ಕೈ ನೋಯಿಸ್ಕೊಂಡಿದ್ದೀನಿ ಅಂತ. ಎಲ್ಲಾದರೂ ಹೋದಾಗ ಇರೋವಂಥ ಎಕ್ಸೈಟ್ಮೆಂಟು ವಾಪಸ್ ಮನೆಗೆ ಬಂದಾಗಿರಲ್ಲ. ಇಷ್ಟು ಬೇಗ ದಿನ ಕಳೆದೋಯ್ತಾ, 2 ದಿನ ಆಗೋಯ್ತಾ, 3 ದಿನ ಆಗೋಯ್ತಾ ಅಂತ ಬೇಜಾರಾಗ್ತಿರುತ್ತೆ. ಬಟ್ ಹಿಂಗೆ ಖಾಲಿ ಕೂತಿದ್ದಾಗ ಹೋದಂಥ ಮೂಮೆಂಟ್ಸ್ಗಳನ್ನ ನಾವು ಕ್ಯಾಪ್ಚರ್ ಮಾಡ್ಕೊಂಡಿರೋದನ್ನು ನಾವು ನೋಡ್ತೀವಲ್ಲ, ನಿಜವಾಗ್ಲೂ ಅದು ಎಷ್ಟು ತೃಪ್ತಿ ಕೊಡುತ್ತೆ ಅಂತಂದರೆ, ಅದಕ್ಕೆ ಹೇಳೋದು ಜೀವನದಲ್ಲಿ ಏನು ಸಂಪಾದನೆ ಮಾಡ್ತೀವೋ ಅಲ್ವೋ ಗೊತ್ತಿಲ್ಲ, ನಾವು ಬದುಕಿರೋ ಅಷ್ಟು ದಿನ 4 ಜಾಗಗಳಿಗೆ ಹೋಗಿ ನಾವು ಎಂಜಾಯ್ ಮಾಡ್ತೀವಲ್ಲ, ನಿಜವಾಗ್ಲೂ ನಮ್ಮ ಜೀವಿತಾವಧಿಯಲ್ಲಿ ನಮಗೆ ಖುಷಿ ಕೊಡೋದೇ ಆ ಮೂಮೆಂಟ್ಸ್ಗಳು ಅಂತ ನಾನು ಹೇಳ್ತೀನಿ. ನಾನು ನೆಕ್ಸ್ಟು ಎಲ್ಲಿಗೆ ಪ್ಲ್ಯಾನ್ ಆಗುತ್ತೆ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲೇ ನಾನು ಹೇಳೋದಕ್ಕಾಗೋದು. ಸೊ ಅಲ್ಲಿವರೆಗೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ.